ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ, ಶ್ರೀ ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಅನೇಕ ವರ್ಷಗಳಿಂದ ನಿರಂತರವಾಗಿ ನಡೀತಾ ಇರತಕ್ಕಂತಹ ಈ ಒಂದು ಅಪಚಾರವನ್ನು ನೋಡಿ ಮತ್ತು ಕೇಳಿ ನಮಗೆ ತುಂಬ ಆಘಾತವಾಗಿದೆ, ತುಂಬ ಖೇದವಾಗಿದೆ. ಒಂದಲ್ಲ ಒಂದು ರೀತಿಯಲ್ಲಿ ಕ್ಷೇತ್ರದ ಪಾವಿತ್ರ್ಯಕ್ಕೆ, ಹೆಗ್ಗಡೆಯವರ ಘನತೆಗೆ ಕುಂದು ತರುವ ಒಂದು ಉದ್ದೇಶ ಇದರಲ್ಲಿ ಇದ್ದ ಹಾಗೆ ಕಂಡು ಬರ್ತಾ ಇದೆ. ವ್ಯವಸ್ಥಿತವಾಗಿ ನಡೀತಾ ಇರತಕ್ಕಂತಹ ಈ ಒಂದು ಪ್ರಯತ್ನವನ್ನು ನಾವು ವಿಶೇಷವಾಗಿ ಖಂಡಿಸ್ತಾ ಇದ್ದೇವೆ. ತನಿಖೆಯ ಹಂತದಲ್ಲಿ ಯಾರೂ ಕೂಡ ಊಹಾಪೋಹಗಳನ್ನು, ವದಂತಿಗಳನ್ನು ಆಧರಿಸಿ ಪಾವಿತ್ರ್ಯಕ್ಕೆ ಧಕ್ಕೆ ತರುವುದು ಅದು ಅತ್ಯಂತ ಶೋಚನೀಯ ಹಾಗೂ ಖಂಡನೀಯ. ಈ ದೃಷ್ಟಿಯಲ್ಲಿ ತಕ್ಷಣ ಈ ಒಂದು ತನಿಖೆಯ ಒಂದು ಸಮಾಪ್ತಿಯನ್ನು, ಅದರ ಒಂದು ಅಂತ್ಯವನ್ನು ನಾವು ಕಾಣಬೇಕು. ಕ್ಷೇತ್ರಕ್ಕೆ ಯಾವುದೇ ರೀತಿಯಲ್ಲಿ, ಹಾಗೆಯೇ ಸಮಾಜದ ಬಹುವಿಧವಾದಂತಹ ಸೇವೆಯನ್ನು ಮಾಡಿದಂತಹ ಶ್ರೇಷ್ಠ ಸಾಧಕರಾದಂತಹ ಹೆಗ್ಗಡೆಯವರ ವರ್ಚಸ್ಸಿಗೂ ಕೂಡ ಯಾವುದೇ ರೀತಿ ಕುಂದು ಬಾರದ ಹಾಗೆ ಯಾವುದೇ ತನಿಖೆ ಇದ್ದರೂ ಕೂಡ ಅದು ಇರಬೇಕು ಹೊರತು, ಈಗ ನಡೀತಾ ಇರತಕ್ಕಂತಹ ಈ ಒಂದು ಬೆಳವಣಿಗೆ ಅದು ಯಾವುದೇ ರೀತಿಯಲ್ಲಿಯೂ ಕೂಡ ಸ್ವೀಕಾರಾರ್ಹವಲ್ಲ. ಈ ದೃಷ್ಟಿಯಲ್ಲಿ ನಾವು ಇದಕ್ಕೆ ಶೀಘ್ರ ಸುಖಾಂತವನ್ನು ಬಯಸ್ತಾ ಇದ್ದೇವೆ. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ, ಶ್ರೀ ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಅನೇಕ ವರ್ಷಗಳಿಂದ ನಿರಂತರವಾಗಿ ನಡೀತಾ ಇರತಕ್ಕಂತಹ ಈ ಒಂದು ಅಪಚಾರವನ್ನು ನೋಡಿ ಮತ್ತು ಕೇಳಿ ನಮಗೆ ತುಂಬ ಆಘಾತವಾಗಿದೆ, ತುಂಬ ಖೇದವಾಗಿದೆ. ಒಂದಲ್ಲ ಒಂದು ರೀತಿಯಲ್ಲಿ ಕ್ಷೇತ್ರದ ಪಾವಿತ್ರ್ಯಕ್ಕೆ, ಹೆಗ್ಗಡೆಯವರ ಘನತೆಗೆ ಕುಂದು ತರುವ ಒಂದು ಉದ್ದೇಶ ಇದರಲ್ಲಿ ಇದ್ದ ಹಾಗೆ ಕಂಡು ಬರ್ತಾ ಇದೆ. ವ್ಯವಸ್ಥಿತವಾಗಿ ನಡೀತಾ ಇರತಕ್ಕಂತಹ ಈ ಒಂದು ಪ್ರಯತ್ನವನ್ನು ನಾವು ವಿಶೇಷವಾಗಿ ಖಂಡಿಸ್ತಾ ಇದ್ದೇವೆ. ತನಿಖೆಯ ಹಂತದಲ್ಲಿ ಯಾರೂ ಕೂಡ ಊಹಾಪೋಹಗಳನ್ನು, ವದಂತಿಗಳನ್ನು ಆಧರಿಸಿ ಪಾವಿತ್ರ್ಯಕ್ಕೆ ಧಕ್ಕೆ ತರುವುದು ಅದು ಅತ್ಯಂತ ಶೋಚನೀಯ ಹಾಗೂ ಖಂಡನೀಯ. ಈ ದೃಷ್ಟಿಯಲ್ಲಿ ತಕ್ಷಣ ಈ ಒಂದು ತನಿಖೆಯ ಒಂದು ಸಮಾಪ್ತಿಯನ್ನು, ಅದರ ಒಂದು ಅಂತ್ಯವನ್ನು ನಾವು ಕಾಣಬೇಕು. ಕ್ಷೇತ್ರಕ್ಕೆ ಯಾವುದೇ ರೀತಿಯಲ್ಲಿ, ಹಾಗೆಯೇ ಸಮಾಜದ ಬಹುವಿಧವಾದಂತಹ ಸೇವೆಯನ್ನು ಮಾಡಿದಂತಹ ಶ್ರೇಷ್ಠ ಸಾಧಕರಾದಂತಹ ಹೆಗ್ಗಡೆಯವರ ವರ್ಚಸ್ಸಿಗೂ ಕೂಡ ಯಾವುದೇ ರೀತಿ ಕುಂದು ಬಾರದ ಹಾಗೆ ಯಾವುದೇ ತನಿಖೆ ಇದ್ದರೂ ಕೂಡ ಅದು ಇರಬೇಕು ಹೊರತು, ಈಗ ನಡೀತಾ ಇರತಕ್ಕಂತಹ ಈ ಒಂದು ಬೆಳವಣಿಗೆ ಅದು ಯಾವುದೇ ರೀತಿಯಲ್ಲಿಯೂ ಕೂಡ ಸ್ವೀಕಾರಾರ್ಹವಲ್ಲ. ಈ ದೃಷ್ಟಿಯಲ್ಲಿ ನಾವು ಇದಕ್ಕೆ ಶೀಘ್ರ ಸುಖಾಂತವನ್ನು ಬಯಸ್ತಾ ಇದ್ದೇವೆ. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ, ಶ್ರೀ ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಅನೇಕ ವರ್ಷಗಳಿಂದ ನಿರಂತರವಾಗಿ ನಡೀತಾ ಇರತಕ್ಕಂತಹ ಈ ಒಂದು ಅಪಚಾರವನ್ನು ನೋಡಿ ಮತ್ತು ಕೇಳಿ ನಮಗೆ ತುಂಬ ಆಘಾತವಾಗಿದೆ, ತುಂಬ ಖೇದವಾಗಿದೆ. ಒಂದಲ್ಲ ಒಂದು ರೀತಿಯಲ್ಲಿ ಕ್ಷೇತ್ರದ ಪಾವಿತ್ರ್ಯಕ್ಕೆ, ಹೆಗ್ಗಡೆಯವರ ಘನತೆಗೆ ಕುಂದು ತರುವ ಒಂದು ಉದ್ದೇಶ ಇದರಲ್ಲಿ ಇದ್ದ ಹಾಗೆ ಕಂಡು ಬರ್ತಾ ಇದೆ. ವ್ಯವಸ್ಥಿತವಾಗಿ ನಡೀತಾ ಇರತಕ್ಕಂತಹ ಈ ಒಂದು ಪ್ರಯತ್ನವನ್ನು ನಾವು ವಿಶೇಷವಾಗಿ ಖಂಡಿಸ್ತಾ ಇದ್ದೇವೆ. ತನಿಖೆಯ ಹಂತದಲ್ಲಿ ಯಾರೂ ಕೂಡ ಊಹಾಪೋಹಗಳನ್ನು, ವದಂತಿಗಳನ್ನು ಆಧರಿಸಿ ಪಾವಿತ್ರ್ಯಕ್ಕೆ ಧಕ್ಕೆ ತರುವುದು ಅದು ಅತ್ಯಂತ ಶೋಚನೀಯ ಹಾಗೂ ಖಂಡನೀಯ. ಈ ದೃಷ್ಟಿಯಲ್ಲಿ ತಕ್ಷಣ ಈ ಒಂದು ತನಿಖೆಯ ಒಂದು ಸಮಾಪ್ತಿಯನ್ನು, ಅದರ ಒಂದು ಅಂತ್ಯವನ್ನು ನಾವು ಕಾಣಬೇಕು. ಕ್ಷೇತ್ರಕ್ಕೆ ಯಾವುದೇ ರೀತಿಯಲ್ಲಿ, ಹಾಗೆಯೇ ಸಮಾಜದ ಬಹುವಿಧವಾದಂತಹ ಸೇವೆಯನ್ನು ಮಾಡಿದಂತಹ ಶ್ರೇಷ್ಠ ಸಾಧಕರಾದಂತಹ ಹೆಗ್ಗಡೆಯವರ ವರ್ಚಸ್ಸಿಗೂ ಕೂಡ ಯಾವುದೇ ರೀತಿ ಕುಂದು ಬಾರದ ಹಾಗೆ ಯಾವುದೇ ತನಿಖೆ ಇದ್ದರೂ ಕೂಡ ಅದು ಇರಬೇಕು ಹೊರತು, ಈಗ ನಡೀತಾ ಇರತಕ್ಕಂತಹ ಈ ಒಂದು ಬೆಳವಣಿಗೆ ಅದು ಯಾವುದೇ ರೀತಿಯಲ್ಲಿಯೂ ಕೂಡ ಸ್ವೀಕಾರಾರ್ಹವಲ್ಲ. ಈ ದೃಷ್ಟಿಯಲ್ಲಿ ನಾವು ಇದಕ್ಕೆ ಶೀಘ್ರ ಸುಖಾಂತವನ್ನು ಬಯಸ್ತಾ ಇದ್ದೇವೆ. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ, ಶ್ರೀ ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಅನೇಕ ವರ್ಷಗಳಿಂದ ನಿರಂತರವಾಗಿ ನಡೀತಾ ಇರತಕ್ಕಂತಹ ಈ ಒಂದು ಅಪಚಾರವನ್ನು
ನೋಡಿ ಮತ್ತು ಕೇಳಿ ನಮಗೆ ತುಂಬ ಆಘಾತವಾಗಿದೆ, ತುಂಬ ಖೇದವಾಗಿದೆ. ಒಂದಲ್ಲ ಒಂದು ರೀತಿಯಲ್ಲಿ ಕ್ಷೇತ್ರದ ಪಾವಿತ್ರ್ಯಕ್ಕೆ, ಹೆಗ್ಗಡೆಯವರ ಘನತೆಗೆ ಕುಂದು ತರುವ ಒಂದು ಉದ್ದೇಶ ಇದರಲ್ಲಿ ಇದ್ದ ಹಾಗೆ ಕಂಡು ಬರ್ತಾ ಇದೆ. ವ್ಯವಸ್ಥಿತವಾಗಿ ನಡೀತಾ ಇರತಕ್ಕಂತಹ ಈ ಒಂದು ಪ್ರಯತ್ನವನ್ನು ನಾವು ವಿಶೇಷವಾಗಿ ಖಂಡಿಸ್ತಾ ಇದ್ದೇವೆ. ತನಿಖೆಯ ಹಂತದಲ್ಲಿ ಯಾರೂ ಕೂಡ ಊಹಾಪೋಹಗಳನ್ನು, ವದಂತಿಗಳನ್ನು ಆಧರಿಸಿ ಪಾವಿತ್ರ್ಯಕ್ಕೆ ಧಕ್ಕೆ ತರುವುದು ಅದು ಅತ್ಯಂತ ಶೋಚನೀಯ ಹಾಗೂ ಖಂಡನೀಯ. ಈ ದೃಷ್ಟಿಯಲ್ಲಿ ತಕ್ಷಣ ಈ ಒಂದು ತನಿಖೆಯ ಒಂದು ಸಮಾಪ್ತಿಯನ್ನು, ಅದರ ಒಂದು ಅಂತ್ಯವನ್ನು ನಾವು ಕಾಣಬೇಕು. ಕ್ಷೇತ್ರಕ್ಕೆ ಯಾವುದೇ ರೀತಿಯಲ್ಲಿ, ಹಾಗೆಯೇ ಸಮಾಜದ ಬಹುವಿಧವಾದಂತಹ ಸೇವೆಯನ್ನು ಮಾಡಿದಂತಹ ಶ್ರೇಷ್ಠ ಸಾಧಕರಾದಂತಹ ಹೆಗಡೆಯವರ ವರ್ಚಸ್ಸಿಗೂ ಕೂಡ ಯಾವುದೇ ರೀತಿ ಕುಂದು ಬಾರದ ಹಾಗೆ ಯಾವುದೇ ತನಿಖೆ ಇದ್ದರೂ ಕೂಡ ಅದು ಇರಬೇಕು ಹೊರತು, ಈಗ ನಡೀತಾ ಇರತಕ್ಕಂತಹ ಈ ಒಂದು ಬೆಳವಣಿಗೆ ಅದು ಯಾವುದೇ ರೀತಿಯಲ್ಲಿಯೂ ಕೂಡ ಸ್ವೀಕಾರಾರ್ಹವಲ್ಲ. ಈ ದೃಷ್ಟಿಯಲ್ಲಿ ನಾವು ಇದಕ್ಕೆ ಶೀಘ್ರ ಸುಖಾಂತವನ್ನು ಬಯಸ್ತಾ ಇದ್ದೇವೆ. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ, ಶ್ರೀ ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಅನೇಕ ವರ್ಷಗಳಿಂದ ನಿರಂತರವಾಗಿ ನಡೀತಾ ಇರತಕ್ಕಂತಹ ಈ ಒಂದು ಅಪಚಾರವನ್ನು ನೋಡಿ ಮತ್ತು ಕೇಳಿ ನಮಗೆ ತುಂಬ ಆಘಾತವಾಗಿದೆ, ತುಂಬ ಖೇದವಾಗಿದೆ. ಒಂದಲ್ಲ ಒಂದು ರೀತಿಯಲ್ಲಿ ಕ್ಷೇತ್ರದ ಪಾವಿತ್ರ್ಯಕ್ಕೆ, ಹೆಗ್ಗಡೆಯವರ ಘನತೆಗೆ ಕುಂದು ತರುವ ಒಂದು ಉದ್ದೇಶ ಇದರಲ್ಲಿ ಇದ್ದ ಹಾಗೆ ಕಂಡು ಬರ್ತಾ ಇದೆ. ವ್ಯವಸ್ಥಿತವಾಗಿ ನಡೀತಾ ಇರತಕ್ಕಂತಹ ಈ ಒಂದು ಪ್ರಯತ್ನವನ್ನು ನಾವು ವಿಶೇಷವಾಗಿ ಖಂಡಿಸ್ತಾ ಇದ್ದೇವೆ. ತನಿಖೆಯ ಹಂತದಲ್ಲಿ ಯಾರೂ ಕೂಡ ಊಹಾಪೋಹಗಳನ್ನು, ವದಂತಿಗಳನ್ನು ಆಧರಿಸಿ ಪಾವಿತ್ರ್ಯಕ್ಕೆ ಧಕ್ಕೆ ತರುವುದು ಅದು ಅತ್ಯಂತ ಶೋಚನೀಯ ಹಾಗೂ ಖಂಡನೀಯ. ಈ ದೃಷ್ಟಿಯಲ್ಲಿ ತಕ್ಷಣ ಈ ಒಂದು ತನಿಖೆಯ ಒಂದು ಸಮಾಪ್ತಿಯನ್ನು, ಅದರ ಒಂದು ಅಂತ್ಯವನ್ನು ನಾವು ಕಾಣಬೇಕು. ಕ್ಷೇತ್ರಕ್ಕೆ ಯಾವುದೇ ರೀತಿಯಲ್ಲಿ, ಹಾಗೆಯೇ ಸಮಾಜದ ಬಹುವಿಧವಾದಂತಹ ಸೇವೆಯನ್ನು ಮಾಡಿದಂತಹ ಶ್ರೇಷ್ಠ ಸಾಧಕರಾದಂತಹ ಹೆಗಡೆಯವರ ವರ್ಚಸ್ಸಿಗೂ ಕೂಡ ಯಾವುದೇ ರೀತಿ ಕುಂದು ಬಾರದ ಹಾಗೆ ಯಾವುದೇ ತನಿಖೆ ಇದ್ದರೂ ಕೂಡ ಅದು ಇರಬೇಕು ಹೊರತು, ಈಗ ನಡೀತಾ ಇರತಕ್ಕಂತಹ ಈ ಒಂದು ಬೆಳವಣಿಗೆ ಅದು ಯಾವುದೇ ರೀತಿಯಲ್ಲಿಯೂ ಕೂಡ ಸ್ವೀಕಾರಾರ್ಹವಲ್ಲ. ಈ ದೃಷ್ಟಿಯಲ್ಲಿ ನಾವು ಇದಕ್ಕೆ ಶೀಘ್ರ ಸುಖಾಂತವನ್ನು ಬಯಸ್ತಾ ಇದ್ದೇವೆ. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ, ಶ್ರೀ ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಅನೇಕ ವರ್ಷಗಳಿಂದ ನಿರಂತರವಾಗಿ ನಡೀತಾ ಇರತಕ್ಕಂತಹ ಈ ಒಂದು ಅಪಚಾರವನ್ನು ನೋಡಿ ಮತ್ತು ಕೇಳಿ ನಮಗೆ ತುಂಬ ಆಘಾತವಾಗಿದೆ, ತುಂಬ ಖೇದವಾಗಿದೆ. ಒಂದಲ್ಲ ಒಂದು ರೀತಿಯಲ್ಲಿ ಕ್ಷೇತ್ರದ ಪಾವಿತ್ರ್ಯಕ್ಕೆ, ಹೆಗ್ಗಡೆಯವರ ಘನತೆಗೆ ಕುಂದು ತರುವ ಒಂದು ಉದ್ದೇಶ ಇದರಲ್ಲಿ ಇದ್ದ ಹಾಗೆ ಕಂಡು ಬರ್ತಾ ಇದೆ. ವ್ಯವಸ್ಥಿತವಾಗಿ ನಡೀತಾ ಇರತಕ್ಕಂತಹ ಈ ಒಂದು ಪ್ರಯತ್ನವನ್ನು ನಾವು ವಿಶೇಷವಾಗಿ ಖಂಡಿಸ್ತಾ ಇದ್ದೇವೆ. ತನಿಖೆಯ ಹಂತದಲ್ಲಿ ಯಾರೂ ಕೂಡ ಊಹಾಪೋಹಗಳನ್ನು, ವದಂತಿಗಳನ್ನು ಆಧರಿಸಿ ಪಾವಿತ್ರ್ಯಕ್ಕೆ ಧಕ್ಕೆ ತರುವುದು ಅದು ಅತ್ಯಂತ ಶೋಚನೀಯ ಹಾಗೂ ಖಂಡನೀಯ. ಈ ದೃಷ್ಟಿಯಲ್ಲಿ ತಕ್ಷಣ ಈ ಒಂದು ತನಿಖೆಯ ಒಂದು ಸಮಾಪ್ತಿಯನ್ನು, ಅದರ ಒಂದು ಅಂತ್ಯವನ್ನು ನಾವು ಕಾಣಬೇಕು. ಕ್ಷೇತ್ರಕ್ಕೆ ಯಾವುದೇ ರೀತಿಯಲ್ಲಿ, ಹಾಗೆಯೇ ಸಮಾಜದ ಬಹುವಿಧವಾದಂತಹ ಸೇವೆಯನ್ನು ಮಾಡಿದಂತಹ ಶ್ರೇಷ್ಠ ಸಾಧಕರಾದಂತಹ ಹೆಗಡೆಯವರ ವರ್ಚಸ್ಸಿಗೂ ಕೂಡ ಯಾವುದೇ ರೀತಿ ಕುಂದು ಬಾರದ ಹಾಗೆ ಯಾವುದೇ ತನಿಖೆ ಇದ್ದರೂ ಕೂಡ ಅದು ಇರಬೇಕು ಹೊರತು, ಈಗ ನಡೀತಾ ಇರತಕ್ಕಂತಹ ಈ ಒಂದು ಬೆಳವಣಿಗೆ ಅದು ಯಾವುದೇ ರೀತಿಯಲ್ಲಿಯೂ ಕೂಡ ಸ್ವೀಕಾರಾರ್ಹವಲ್ಲ. ಈ ದೃಷ್ಟಿಯಲ್ಲಿ ನಾವು ಇದಕ್ಕೆ ಶೀಘ್ರ ಸುಖಾಂತವನ್ನು ಬಯಸ್ತಾ ಇದ್ದೇವೆ.